ವಿಜಯಪುರದ ಸರ್ವತೋಮುಖ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ತಯಾರಿಸುವ ಬಜೆಟ್ಗೆ ಸಾರ್ವಜನಿಕರ ಸಲಹೆ ಜೊತೆಗೆ ಆದಾಯ ವೃದ್ಧಿಸಿಕೊಳ್ಳಲು ಸಹಕಾರದ ಅಗತ್ಯವಿದೆ. ವಾರ್ಷಿಕ 30 ಕೋಟಿ ಬಜೆಟ್ ತಯಾರಿಸುತ್ತಿದೆ. ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ಗಾತ್ರವನ್ನು ಹೆಚ್ಚಿಸಿ ಪಟ್ಟಣದ ನಾಗರಿಕರಿಗೆ ಅಗತ್ಯ ಮೂಲ ಸೌಕರ್ಯಗಳ ಜೊತೆಗೆ ಸೌಲಭ್ಯಗಳನ್ನು ಒದಗಿಸಲು ಸಿದ್ಧತೆ ಮಾಡಲು ಈ ಸಭೆಯಲ್ಲಿ ನಾಗರಿಕರು ಕೊಡುವ ಸಲಹೆಗಳು ಸಹಕಾರಿಯಾಗಲಿವೆ ಎಂದರು. ವಿಜಯಪುರ ಪಾರ್ಕಿಂಗ್ ವ್ಯವಸ್ಥೆ ಹಳೆ ಪುರಸಭಾ ಕಾರ್ಯಾಲಯ ಆವರಣಕ್ಕೆ ಬದಲಾಯಿಸಿ ವಾಹನ ಸವಾರರಿಂದ ಶುಲ್ಕ ವಸೂಲಿ ಮಾಡಲು ಟೆಂಡರ್ ಕರೆಯುವಂತೆ ಸಲಹೆ ನೀಡಿದರು. ಪುರಸಭೆಗೆ ಬರಬೇಕಿರುವ ಬಾಕಿ ತೆರಿಗೆ ಹಣವನ್ನು ವಸೂಲಿ ಮಾಡಲು ಕ್ರಮ ಕೈಗೊಳ್ಳಲಿ ಎಂದು ಸ್ಥಳೀಯರು ಒತ್ತಾಯಿಸಿದರು. ಹರಾಜಾಗದೆ ಉಳಿದಿರುವ ವಾಣಿಜ್ಯ ಮಳಿಗೆಗಳಿಂದಾಗಿ ನಷ್ಟವಾಗುತ್ತಿದ್ದು ಅವುಗಳಿಂದ ಆದಾಯ ಬರುವಂತೆ ಮಾಡಲು ಕ್ರಮ ಕೈಗೊಳ್ಳಲು ಸಲಹೆ ನೀಡಿದರು. ಎಲ್ಲೆಂದರಲ್ಲಿ ಕಟ್ಟುತ್ತಿರುವ ಫ್ಲೆಕ್ಸ್ಗಳಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಪ್ರಚಾರಕ್ಕಾಗಿ ಕಟ್ಟುವ ಫ್ಲೆಕ್ಸ್ಗಳಿಂದ ಶುಲ್ಕ ವಸೂಲಿ ಮಾಡಬೇಕು. ಇದರಿಂದ ಪುರಸಭೆಗೆ ಆದಾಯ ಬರಲಿದೆ. ಕೆಲಸ ಮಾಡದ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆಯನ್ನು ಖಾಸಗಿಯವರಿಗೆ ಕೊಟ್ಟರೆ ಅದರಿಂದಲೂ ಆದಾಯ ಬರುತ್ತದೆ. ಇದು ಪಟ್ಟಣದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದು ಬಿಜೆಪಿ ಒಬಿಸಿ ಜಿಲ್ಲಾ ಘಟಕದ ಅಧ್ಯಕ್ಷ ಕನಕರಾಜು ಸಲಹೆ ನೀಡಿದರು. ಇವತ್ತು ನಮ್ಮ ಪುರಸಭೆ ಕಾರ್ಯಾಲಯ ವಿಜಯಪುರದಿಂದ 2025-26ನೇ ಸಾಲಿನ ಸಾರ್ವಜನಿಕರ ಪೂರ್ವ ಸಭೆಯನ್ನು ಕರೆದಿದೆ. ಆ ಸಭೆಗೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು, ಸ್ಥಳೀಯ ಮುಖಂಡರುಗಳು, ಸಾರ್ವಜನಿಕರು ಹಾಗೂ ನಮ್ಮ ಪತ್ರಕರ್ತರು ಸಹ ಹಾಜರಿದ್ದು ಸುಮಾರು ವಿಜಯಪುರ ಪುರಸಭೆ ವ್ಯಾಪ್ತಿಗೆ ಅಭಿವೃದ್ಧಿ ಯಾವ ಥರ ಆಗಬೇಕು ಅನ್ನೋದಕ್ಕೆ ಸಲಹೆ ಸೂಚನೆಗಳು ಸಹ ನೀಡಿದ್ದಾರೆ. ಹಾಗೂ ಉತ್ತಮ ಸಲಹೆಗಳ ಸೂಚನೆ ನೀಡಿದ್ದಾರೆ. ಆ ಸಲಹೆಗಳನ್ನು ಪಡೆದು ನಾವು ವಿಜಯಪುರ ಪುರಸಭೆಯನ್ನು ಅಭಿವೃದ್ಧಿಪಡಿಸೋಣ ಅಂತ ನಾವು ತೀರ್ಮಾನಿಸ್ತೀವಿ. ಇಂದಿನ ಸಲ ಬಜೆಟ್ಟು ಯಾವುದು ನಮ್ಮ ವಿಜಯಪುರ ಪುರಸಭೆ ಬಜೆಟ್ ಗಾತ್ರ ಸುಮಾರು 26 ಕೋಟಿಯಿಂದ 30 ಕೋಟಿವರೆಗೂ ಇರುತ್ತೆ. ಅದೇ ರೀತಿ ಈ ಸಲ ಸಹ ಹೆಚ್ಚಾಗಿ ಬಜೆಟ್ ರೂಪಿಸಬೇಕು ಅಂತ ನಾವು ಇದನ್ನು ಅಂದ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ರಾಮು ಭಗವಾನ್, ಮುನಿಕೃಷ್ಣ, ಜೆಆರ್ ಮುನಿವೀರಣ್ಣ, ಪುರಸಭೆ ಸದಸ್ಯ ಎಂ ನಾರಾಯಣಸ್ವಾಮಿ, ಭವ್ಯ, ಪುರಸಭೆ ಕಂದಾಯ ಅಧಿಕಾರಿ ಚಂದ್ರು, ಆರೋಗ್ಯ ನಿರೀಕ್ಷಕಿ ಲಾವಣ್ಯ, ಅನಿಲ್ ಮತ್ತಿತರರು ಹಾಜರಿದ್ದರು. ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ.